ರವೆ ಉಪ್ಪಿಟ್ಟು ತಿಂದು ಬೇಜಾರಾಗಿದೆಯಾ? ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಬನ್ನಿ, ನಾನು ನಿಮಗೆ ನಮ್ಮ ಅಜ್ಜಿ ಕಾಲದ ಒಂದು ಉಪ್ಪಿಟ್ಟಿನ ರೆಸಿಪಿ ಹೇಳ್ಕೊಡ್ತೀನಿ. ಇದು ಬಂದು ಗೋಧಿ ನುಚ್ಚಿನ ಉಪ್ಪಿಟ್ಟು. ಒಂದು ಗ್ಲಾಸ್ ಗೋಧಿ ನುಚ್ಚನ್ನು ತೊಗೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ಫೈಬರ್ ಇದೆ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಅದರಿಂದ ಇದು ಬೇಗ ಡೈಜೆಷನ್ ಆಗಲ್ಲ, ನಿಧಾನಕ್ಕೆ ಡೈಜೆಷನ್ ಆಗೋದ್ರಿಂದ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಬಾಂಡಿನಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಸಣ್ಣಗೆ ಹಚ್ಚಿಟ್ಟಿದ್ದ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ. ಮತ್ತು ಈರುಳ್ಳಿ ಬೇಗ ಬೇಯಬೇಕು ಅಂತ ಹೇಳಿದರೆ ಅದಕ್ಕೊಂದು ಅರ್ಧ ಸ್ಪೂನು ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ಮತ್ತು ನೀವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ ಎಲ್ಲ ಹಾಕೋದ್ರಿಂದ ಅದು ನಿಮಗೊಂಥರ ನ್ಯಾಚುರಲ್ ಫೈಬರು ಸಹ ಸಿಗುತ್ತೆ. ಮತ್ತು ಗೋಧಿ ನುಚ್ಚಲ್ಲಿ ತುಂಬ ಫೈಬರ್ ಇರೋದ್ರಿಂದ ನಿಮ್ಮ ಬೇಗ ಹೊಟ್ಟೆ ಹಸಿವು ಸಹ ಆಗಲ್ಲ. ಮತ್ತು ಇದು ನಿಮ್ಮ ವೆಯ್ಟ್ ಲಾಸನ್ನು ಕಡಿಮೆ ಮಾಡೋದಕ್ಕೆ ಬೇಗ ಹೆಲ್ಪ್ ಮಾಡುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಬಾಡಿಸ್ಕೊಡಿ. ಬಾಡಿಸಿದ ನಂತರ 1:5 ಇದರಲ್ಲಿ ನೀರು ಹಾಕಿ, ಅಂದರೆ 1 ಗ್ಲಾಸು ನೀವು ಗೋಧಿ ನುಚ್ಚನ್ನು ತೊಗೊಂಡಿದ್ರೆ ಅದಕ್ಕೆ 5 ಗ್ಲಾಸ್ ನೀರು ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಿ. ಉಪ್ಪು ಹಾಕಿ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಿ. ಯಾವುದೇ ಫೈಬರ್ ಫುಡ್ಡನ್ನ ತಗೊಳ್ಳೋದ್ರಿಂದ ಅದು ಏನಾಗುತ್ತೆ, ಬೇಗ ಡೈಜೆಷನ್ ಆಗದಿರೋದ್ರಿಂದ ನಮ್ಮ ಹಸುವು ನಿಧಾನಕ್ಕಾಗೋದ್ರಿಂದ ನಮ್ಗೆ ಹೊಟ್ಟೆ ಹಸಿವಾಗದಿರೋದ್ರಿಂದ ನಾವೇನು ತಿನ್ನದೇ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ. ನೀರು ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಗೋಧಿ ನುಚ್ಚನ್ನು ಹಾಕಿ ಹೈ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷವರೆಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಡಿ. ಚೆನ್ನಾಗಿ ಬೆಂದ ನಂತರ ಮೇಲ್ಗಡೆ ಸಣ್ಣಗೆ ಹಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು 2 ನಿಮಿಷ ಲಿಡ್ನ ಮುಚ್ಚಿಟ್ಟು ಸಿಮ್ಮಲ್ಲಿ ಬಿಟ್ಟರೆ ಘಮಘಮಿಸೋ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿ. ಇದ್ರ ಜೊತೆ ಸಲಾಡ್ನ ನೀವು ತೊಗೊಂಡ್ರೆ ನಿಮ್ಮ ವೆಯ್ಟ್ ಲಾಸ್ ಬೇಗ ಕಡಿಮೆ ಆಗುತ್ತೆ.